ಒಳಗೆ ನೀರು ತುಂಬ್ಯದ, ಶುದ್ಧವಾದಂತ ನೀರು ತುಂಬ್ಯದ, ಬಿಸ್ಲೇರಿ ವಾಟರ್. ನೀರ್ ತುಂಬಿದಕ್ಕ ಈ ಬಾಟ್ಲಿಗೆ ಎಷ್ಟು ಕೊಡ್ತೀರಿ ರೊಕ್ಕ? 20 ರೂಪಾಯಿ ಕೊಡ್ತೀರಿ. ನೀರ್ ತುಂಬಲಾರ್ದೆ ಇರ್ತಕ್ಕಂಥ ಖಾಲಿ ಬಾಟ್ಲಿಗೆ ಎಷ್ಟು ಕೊಡ್ತೀರಿ? ಎಷ್ಟು ಕೊಡ್ತೀರಿ? ಮಾತಾಡ್ರಿ, ಆಗಲ್ಲ ಎಷ್ಟು ಮಾತಾಡಕತ್ತಿದ್ರಿ? ನಾ ಮಾತಾಡ್ತೇವೆ, ಮಾತಾಡ್ರಿ, ನೀವ ಮಾತಾಡ್ಕೊಂಡು ತುಂಬಿಕೊಡ್ತೇನೆ. ಖಾಲಿ ಬಾಟ್ಲಿಗೆ ಎಷ್ಟು ಕೊಡ್ತೀರಿ? ನೀರ್ ತುಂಬಿದ್ರೆ 20 ರೂಪಾಯಿ ಕೊಡ್ತೀರಿ, ಖಾಲಿ ಬಾಟ್ಲಿ ನೀರ್ ಕುಡ್ದು ಒಗದ್ ಬಿಡ್ತೀರಿ, ಬೆಲೆ ಇರಂಗಿಲ್ಲ. 5 ಪೈಸೆ ಕೊಡ್ತಾರಂತ ನೋಡ್ರಿ ಕೂಡ, ಅದು ನಡಿಲ್ಲ ಅಂತ ಕೊಡೋರ ಅವ್ರೆಲ್ಲ. ನೋಡ್ರಿ, ನೀರ್ ತುಂಬಿದ್ರೆ 20 ರೂಪಾಯಿ ಐತೆ ಆ ಬಾಟ್ಲಿಗೆ. ಅದ ಬಾಟ್ಲಿಗೆ ಚಲೋದೊಂದಿಷ್ಟು ಜವಾರಿ ಆಕಳದೊಂದಿಷ್ಟು ಹಾಲು ತುಂಬುತ್ತೀವಿ. ಒಂದ್ ಬಾಟ್ಲ್ ತುಂಬ ಎಷ್ಟು ಕೊಡ್ತೀರಿ? 1 ಲೀಟರ್ ಹಾಲಿಗೆ 45 ರೂಪಾಯಿ ಕೊಡ್ತೀರಿ. ಚಲೋ ಹಾಲು 45 ರೂಪಾಯಿ ಕೊಡ್ತೀರಿ. ಚಲೋದೊಂದು ಬಾಟ್ಲಿ ತುಂಬಾ ಹಾಲು ತುಂಬಿದ್ರೆ ಅದ ಬಾಟ್ಲಿನ ಒಳಗಿರ್ತಕ್ಕಂತ ಹಾಲನ್ನ ಕಾಸಿ ಹೆಪ್ಪ ಹಾಕಿ ಕಡದು ಬೆಣ್ಣೆ ತೆಗೆದು ತುಪ್ಪ ಕಾಸಿ ಆ ಬಾಟ್ಲಿ ತುಂಬಾ ತುಪ್ಪ ತುಂಬ್ತೀವಿ. ಅವಾಗ ಎಷ್ಟು ಕೊಡ್ತೀರಿ? ಎಷ್ಟು ಕೊಡ್ತೀರಿ? 600 ರೂಪಾಯಿ ಕೊಡ್ತೀರಿ. ನೋಡ್ರಿ, ನೀರ್ ತುಂಬಿದಾಗ ಬಾಟ್ಲಿ ಬೆಲೆ 20 ರೂಪಾಯಿ ಆಯ್ತು. ಹಾಲು ತುಂಬಿದಾಗ 45-50 ರೂಪಾಯಿ ಆಯ್ತು. ಅದ ಬಾಟ್ಲಿಗೆ ನಾವು ತುಪ್ಪ ತುಂಬಿದ್ವಿ, 600 ರೂಪಾಯಿ ಆಯ್ತು. 600 ರೂಪಾಯಿ ಆಯ್ತು ಬಾಟ್ಲಿ ಬೆಲೆ. ಏನ್ ತುಂಬುತ್ತೀವಿ ಅದ್ರ ಮ್ಯಾಗ ಬಾಟ್ಲಿ ಬೆಲೆ ಹೆಚ್ಚಾಕೊಂತ ಹೋಗ್ತದೆ, ಹೆಚ್ಚಾಕೊಂತ ಹೋಗ್ತದೆ. ಬಾಟ್ಲಿ ಒಳಗೆ ಏನ್ ತುಂಬ್ಯಾರ ಅನ್ನೋದು ಬಹಳ ಮಹತ್ವಪೂರ್ಣವಾಗಿರುವಂತಹದ್ದು. ಆ ಬಾಟ್ಲಿ ಒಳಗೆ ಏನ್ ತುಂಬ್ಯಾರ ಅನ್ನೋದ್ರ ಮೇಲೆ ಅದ್ರ ಹೆಂಗ್ ರೇಟ್ ಹೆಚ್ಚಾಕೊಂತ ಹೋಗ್ತದಲ್ಲ, ಹಾಗೆ ಹಾಗೆ ಇಲ್ಲಿ ಮನುಷ್ಯನಾದವನು ತನ್ನ ಮನವೆಂಬ ಬಾಟ್ಲಿಯೊಳಗೆ ಏನ್ ತುಂಬ್ಕೊಂತಾನ ಅವನ ಬೆಲೆ ಹೆಚ್ಚಾಕೊಂತ ಹೋಗ್ತದೆ, ಹೆಚ್ಚಾಕೊಂತ ಹೋಗ್ತದೆ. ವಿಷಯಾದಿಗಳನ್ನ ತುಂಬ್ರಿ, ಆ ಬಾಟ್ಲಿ ಬೆಲೆ ಕಡಿಮೆ ಆಗ್ತದೆ, ಅವನಿಗೆ ಬೆಲೆ ಕಡಿಮೆ ಇರ್ತದೆ. ಅದನ್ನ ಅಲ್ಲೊಂದು ಆಧ್ಯಾತ್ಮ ಶಕ್ತಿಯನ್ನು ತುಂಬ್ರಿ, ಅವನಿಗೆ ಬಹಳ ಬೆಲೆ ಇದೆ. ಬುದ್ಧ ಹೋಗಿ 6,000 ವರ್ಷ ಆಯ್ತು. ಮೊಹಮ್ಮದ್ ಪೈಗಂಬರ್ ಹೋಗಿ ಬಹಳ ದಿವಸ ಆಯ್ತು. ಬಸವಣ್ಣ ಹೋಗಿ ಬಹಳ ದಿವಸ ಆಯ್ತು. 950 ವರ್ಷ ಆಯ್ತು. ನೋಡ್ರಿ, ಅವರೆಲ್ಲ ಅವಾಗ ಹೋದ್ರು ಕೂಡ ನಿನ್ನೆ ನಮ್ಮ ಮಧ್ಯದಲ್ಲಿ ಇದ್ದು ಹೋಗ್ಯಾರನ ಅನ್ನಷ್ಟವ್ರ ಹೆಸರು ಈ ಜನಮಾನಸದಲ್ಲಿದೆ. ಅವರ ಸರ್ಕಲ್ ಅನ್ನ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ, ಬಸವಣ್ಣವ್ರ ಮೂರ್ತಿ ನಿಲ್ಲಿಸಿ ಸರ್ಕಲ್ ಅನ್ನ ಏನ್ ಮಾಡ್ತೀವಿ ನಾವು? ಊರಾಗ ಸರ್ಕಲ್ ಕಟ್ಟಿ ಬಸವ ಜಯಂತಿ ಬಂದ್ ಬಿಟ್ಲೆ ಬಸವ ಜಯಂತಿ ಮಾಡ್ತೀವಿ ಅಂದ್ರೆ ನಿಮ್ಗೆ 100 ಎಕರೆ ಆಸ್ತಿ ಕೊಟ್ಟಾರ ಹುಳಿದಂಡಿಗೆ ಅವರು. ಯಾಕೆ ಅವ್ರನ್ನ ನೀವು ಇಷ್ಟಕೊಂಡ ಆರಾಧಿಸ್ತೀರಿ? ಪರಮಾನಂದೇಶ್ವರ ನೀವು ನೋಡಿಲ್ಲ, ನಾನು ನೋಡಿಲ್ಲ, ಯಾಕೆ ಇವತ್ತು ಅವ್ರ ಗುಡಿ ಕಟ್ಟಿರಿ? ಮಲ್ಲಿಕಾರ್ಜುನನ್ ನೀವು ನೋಡಿಲ್ಲ, ನಾನು ನೋಡಿಲ್ಲ, ಇವತ್ತು ಅವ್ರ ಗುಡಿ ಕಟ್ಟಿರಿ. ಅಕ್ಕ ಮಹಾದೇವಿ ನನಗೂ ನೋಡಿಲ್ಲ, ನೀವು ನೋಡಿಲ್ಲ, ಇವತ್ತು ಅವ್ರ ಫೋಟೋ ಇಟ್ಟು ಪೂಜೆ ಮಾಡಕತ್ತೀರಿ. ಯಾಕೆ 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 ಅಂತ ಕೇಳಿದ್ರೆ, ಜೀವನದಾಗ ಅವ್ರು ತುಂಬಿಕೊಂಡಂತ ಮೌಲ್ಯ, ಅವ್ರು ನಡೆದಂತ ಜೀವನದ ಹಾದಿ ಏನಿದೆ ಎಲ್ಲ, ಅದಕ್ಕೆ ಇವತ್ತು ನಾವು ಬೆಲೆ ಕೊಡ್ತೀವಿ ಹೊರತು ಅವ್ರು ಎಲ್ಲಿದ್ರು, ಎಷ್ಟೊತ್ತಾಗಿದ್ರು, ಏನ್ ಮಾಡಿದ್ರು ಅನ್ನೋದು ಬಹಳ ಮಹತ್ವ ಅಲ್ಲ ಬಂಧುಗಳೇ. ಇಲ್ಲಿ ಶರಣಬಸಪ್ಪನ ಚರಿತ್ರೆಯನ್ನು ಹೇಳಬೇಕಾದ್ರೆ ಸುಮಾರು ಒಂದು 200 ವರ್ಷದ ಹಿಂದೆ ಇದ್ದಂತ ಶರಣಬಸಪ್ಪನ ಒಂದು ದೊಡ್ಡ ಪುಸ್ತಕ ಬರೆದು ಕವಿ ಪ್ರತಿ ಊರಿನಲ್ಲಿ ಒಂದು ಪುರಾಣ ಹೇಳ್ತಾರ ಅಂತ ಕೇಳಿದ್ರೆ, ಶರಣಬಸಪ್ಪ ನಡೆದಂತ ಹಾದಿ ಎಷ್ಟು ದೊಡ್ಡದಿರ್ಬೇಕು. ಅದಕ್ಕ ಈ ಬಾಟ್ಲಿ ಒಳಗೆ ಏನ್ ತುಂಬ್ಕೋಬೇಕಂತ ಕೇಳಿದ್ರೆ ಏನೇನಾರ ತುಂಬ್ಕೊಳ್ಳೋದಲ್ಲ. ನಿನ್ನ ಹೇಳಿದ್ನಲ್ಲ, ಬಸ್ ಡ್ರೈವರ್ ಸೀಟ್ನಾಗ ಯಾರು ಕುಂದಿರ್ಬೇಕು? ಮುದುಕ ಕುಂದಿರ್ಬಾರ್ದು. ನಮ್ ಸೀಟ್ನಾಗ ಮುದುಕಿಯರ್ ಕುಂತಾರ, ಬರೇ ಮುದುಕರು ಕುಂತಾರ, ಇವ್ರು ಕುಂತಾರ, ಸಿನಿಮಾ ಧಾರಾವಾಹಿಗಳು ಕುಂತಾವ್, ಧಾರಾವಾಹಿ ನಟ ನಟಿಯರು ಕುಂತಾರ, ಕಿಚ್ಚ ಸುದೀಪ್ ಕುಂತಾನ. ಅವನಂಗ್ ತಲೆ ಬೋಳಿಸ್ಕೊಂಡೇವಿ, ಮ್ಯಾಲಷ್ಟ ಬಿಟ್ಟಿವಿ ಸುತ್ತಲ. ಏನ್ ಮಜಾ ಇರ್ತತಿ ಇವತ್ತಿನ ಯುಗಾನ ಬಹಳ ಮಜಾ ಇದೆ. ಅವ್ರನ್ನೆಲ್ಲ ಕುಂದಿರ್ಸ್ಕೊಂಡಿವಿ, ಅವರೆಲ್ಲ ಟಿವಿಯಾಗ ಬರಾಕತ್ತಾರ, ನಾವು ಟಿವಿ ನೋಡ್ಕೊಂತ ಏನಾಗಿ ಅಂತ ಕೇಳಿ ತಲೆ ಬೋಳಿಸ್ಕೊಂಡು ರಸ್ತೆ ಬಾಜು ಬೀಳಾಕತ್ತೀವಿ ಕುಡ್ದು ಅವ್ರ ಹೆಸರನ್ನ. ಹೌದೇನಲ್ಲ? ನಾ ಮೊನ್ನೆ ಬಾಂಬೆ ಪ್ರವಚನ ಮಾಡಕ್ ಹೋಗಿದ್ದೆ ಬಂಧುಗಳೇ. ನಿಮ್ಗೊಂದು ವಿಚಾರ ಹೇಳ್ತೀನಿ. ಅಲ್ಲೊಂದ್ ಕಡೆ ಹೋಗೋದಿತ್ತು, ಒಂದು 20 ಕಿಲೋಮೀಟರ್ ದೂರ ಹೋದ್ವಿ. ಒಂದ್ ದೊಡ್ಡ ಮನೆ ಇತ್ತಲ್ಲೇ, ಇದು ಮಾಣಿಕ್ ಚಂದನ್ ಮನೆ. ನೋಡ್ರಿ, ಅಂತ ತೋರಿಸಿದ್ರು ನನಗೊಬ್ರು.
ನೀವೇನ್ ಗುಟ್ಕ ತಿಂತಿರ್ಲ ಮಾಣಿಕ್ ಚಂದ ಒಂದು 10 ಅಂತಸ್ತು ಮನೆ ಐತಿ, AC ಎಲ್ಲಾ ದೊಡ್ಡ, ಅಲ್ಲೇ ಹೆಲಿಕಾಪ್ಟರ್ ಇರ್ತದ, ಅಲ್ಲೇ ಬಾತ್ರೂಮ್, ಅಲ್ಲೇ ಎಲ್ಲಾ ಅಂತ ಶ್ರೀಮಂತ ಮಾಣಿಕ್ ಚಂದ್ ಎದ್ರ ಅಂದಾಗ ಅಂತ ಕೇಳಿದ್ರೆ ನೀವೆಲ್ಲಾ ಗುಟ್ಕ ತಿಂದು ಆರೋಗ್ಯ ಕೆಡಿಸ್ತಾನೆ. ನಿಮ್ಗೆಲ್ಲಾ ಮಾಣಿಕ್ ಚಂದ ಮಾಡ್ಕೊಟ್ಟು ಅವ ಏನು ಒಂದು ಹೋಳ ಅಡಿಕೆ ತಿನ್ಲಾರ್ದ ಅಷ್ಟೊಂದು ಶ್ರೀಮಂತಿಕೆ ಮನೆಯೊಳಗದನ. ನೀವು ಗುಟ್ಕ ತಿಂದು ದವಾಖಾನೆ ಬೆಡ್ ಮೇಲೆ ಮಕ್ಕೊಂಡಿರಿ, ಯಾಕೆ ಶ್ರೀಮಂತಿಕೆ ಆಗೋದಿಲ್ಲ? ಏನ್ ತುಂಬ್ಕೋಬೇಕಾಗಿದೆ ಇವತ್ತು ಜೀವನದಾಗ? ನಾವು ಏನನ್ನ ತುಂಬ್ಕೋಬೇಕಾಗಿದೆ, ಅದಕ್ಕೆ ನಾವು ತಿಳ್ಕೋಬೇಕು ಬಂಧುಗಳೇ. ಈ ಪುರಾಣ, ಈ ಪ್ರವಚನ, ಇವೆಲ್ಲ ಜೀವನ ದರ್ಶನ ಯಾಕ ಅಂತ ಕೇಳಿದ್ರೆ, ಯಾರೋ ದಿನ ಪ್ರಸಾದ ಮಾಡಿಸ್ತಾರೆ ನೋಡ್ರಿ. ಇವತ್ತು ಎಲ್ಲ ಪ್ರಸಾದ ಮಾಡಿದ್ದಾರೆ, ಯಾರೋ ಪ್ರಸಾದ ಮಾಡ್ತಾರೆ, ಚಂದ ಹಾಡ್ತಾರೆ. ಈ ಬಾಟ್ಲಿ ಒಳಗೆ ಕಿವಿ ಮೂಲಕ ಏನ್ ತುಂಬ್ಕೋಬೇಕಂತ ಕೇಳಿದ್ರೆ ಆಧ್ಯಾತ್ಮದ ನುಡಿಗಳನ್ನು ತುಂಬಿಕೊಟ್ರೆ ಅವ್ರು ನಿಜವಾದ ಶರಣರಾಗ್ತಾರೆ. ಅವ್ರ ಅಕ್ಕ ಮಹಾದೇವಿ ಅಕ್ಕರೆ, ಲಚ್ಚಾಣ ಸಿದ್ಧಲಿಂಗ ಮಹಾರಾಜ ಅಕ್ಕರೆ, ಮುಗುಳು ಕೊಡದ ಎಲ್ಲಾ ಲಿಂಗ ಮಹಾರಾಜ ಅಕ್ಕರೆ, ಏನೆಲ್ಲ ಆಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕ ಶರೀಫ್ರು ಹೇಳಿದ್ರು, ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿ ಪಡವಿಗೆ ಮನೆಯನು, ಗುಡಿಯ ನೋಡಿ ಪಡವಿಗೆ ಮನೆಯನು, ಅಡಗಿ ಬಂದ ಬೆಳಗಿನಲ್ಲಿರು ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಶಿವ ಸಂಪದೇ ರಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಶರೀಫ್ರು ಗುಡಿಗೆ ಹೋಲಿಸಿದ್ರು, ಕಡ್ಕೊಂಡ್ ಮಡವಾಳಪ್ಪನವ್ರು ತೇರಿಗೆ ಹೋಲಿಸ್ತಾರೆ. ತೇರು ಸಾಗಿ ತಮ್ಮ ನೋಡಿರೆ ಈ ದೇಹವೆಂಬ, ತೇರು ಸಾಗಿ ತಮ್ಮ ನೋಡಿರೆ, ತೇರು ಸಾಗಿ ತಮ್ಮ ನೋಡಿರಿ ಸಾರವು ದೇಶದಿಯರೆಲ್ಲ, ಪಾರಮಾರ್ಥ ವಿಚಾರವೆಂಬ ಹಾದಿಯಲ್ಲಿ ಸಾಗಿದ, ತೇರು ಸಾಗಿ ತಮ್ಮ ನೋಡಿರೆ ಈ ದೇಹವೆಂಬ, ತೇರು ಸಾಗಿ ತಮ್ಮ ನೋಡಿರೆ ಈ ದೇಹವೆಂಬ, ತೇರು ಸಾಗಿ ತಮ್ಮ ನೋಡಿರೆ ಈ ದೇಹವೆಂಬ. ಈ ತೇರು ಎಲ್ಲಿ ಸಾಗ್ಯದ ಅಂತ ಕೇಳಿದ್ರೆ ಪಾರಮಾರ್ಥ ತತ್ವವೆಂಬ ವಿಚಾರವೆಂಬ ಹಾದಿಯಲ್ಲಿ ತೇರು ಶರಣರ ತೇರಲ್ಲಿ ಸಾಗ್ಯದ. ಅದಕ್ಕೆ ಅವ್ರ ಹೆಸರಿನ ಗುಡಿ ಆಗ್ಯಾವ. ನಮ್ಮ ಯಾಕಾಗಿಲ್ಲ ಅಂತ ಕೇಳಿದ್ರೆ ಮಣ್ಣಾಗಿಟ್ಟು 3 ದಿನಕ್ಕೆ ಬಂದು ಅದಕ್ಕೆ ಲೋಬಾನ ಹಾಕಿ ಹೋಳಿಗೆ ಉಂಡು ಬಾಳ ಚಲೋ ಆಯ್ತು ನೋಡು. ನಮ್ಮ ಅಪ್ಪ ಹೋದ ಇನ್ನು ನಮ್ದ ಎಲ್ಲ ಅಂತ ಹೇಳಿ ನಾವು ಕುಂದಿರ್ತೀವಿ. ಯಾಕೆ? ನಮ್ದು ಸ್ವಾರ್ಥಮಯ ಬದುಕು. ನಮಗಾಗಿ ನಾವು ಮಾಡೋರು, ನಮಗಾಗಿ ತನಗಾಗಿ ಯಾರು ಮಾಡ್ತಾರೋ ಅವ್ರು ದೊಡ್ಡವರಾಗೋದಿಲ್ಲ. ಜಗತ್ತಿಗಾಗಿ ಜನರಿಗಾಗಿ ಯಾರು ಮಾಡ್ತಾರಲ್ಲ ಅವ್ರು ದೊಡ್ಡವರಾಗ್ತಾರೆ. ಹಂಗ ಬದುಕಿದವ್ರು ಯಾರು ಅಂತ ಕೇಳಿದ್ರೆ ಕಲಬುರಗಿಯ ಮಹಾಮಹಿಮ ಶರಣಬಸಪ್ಪನವರು. ಅಂತವರ ಜೀವನ ಚರಿತ್ರೆಯಲ್ಲಿ ನಿನ್ನೆ ಅರಳಗುಂಡಿಗೆ ಒಳಗಡೆ ಏನ್ ನಡೆದದ ಅಂತ ಕೇಳಿದ್ರೆ ಬಹಳ ಸುಂದರವಾದಂತಹ ಚರಿತ್ರೆಯನ್ನು ನಾವು ಕೇಳಿದ್ದೇವೆ. ಅರಳಗುಂಡಿಗೆ ಒಳಗಡೆ ಆದಯ್ಯನವರು, ಮಡಿಯಮ್ಮ ಬಹಳ ಸುಂದರವಾದಂತಹ ಬದುಕನ್ನ ಕಳೀತಾ ಇದ್ದಾರೆ. ಅವರ ಜೀವನವೆಂಬ ಬಾಟ್ಲಿ ಒಳಗಡೆ ಏನ್ ತುಂಬ್ಯಾರ ಅಂತ ಕೇಳಿದ್ರೆ ಶಿವನ ಪರಮಾತ್ಮನ ಹೆಸರೆಂಬ ನಾಮವೆಂದು ಅಮೃತವನ್ನು ತುಂಬಿಕೊಂಡು ಬದುಕ್ತಾ ಇದ್ದಾರೆ. ಎಲ್ಲರಿಗೂ ಚಿಂತೆ ಇರುವ ಹಾಗೆ ಅವರಿಗೂ ಒಂದು ಚಿಂತೆ ಕಾಡ್ತಾ ಇದೆ. ಯಾವ ಚಿಂತೆ ಅಂತ ಕೇಳಿದ್ರೆ ಮಕ್ಕಳಿಲ್ಲದ ಚಿಂತೆ. ಮಕ್ಕಳಿರ್ಲಿಲ್ಲ, ಭಗವಂತನಿಗಾಗಿ ಬೇಡ್ತಾ ಇದ್ದಾಳೆ. ಯಾವ ಮಡಿಯಮ್ಮ? ಭಗವಂತನೇ, ನನಗೊಂದು ಸುಂದರವಾದ ಕೂಸನ್ನ ಕೊಟ್ಟು ಕಾಪಾಡು, ನನಗೆ ಸುಂದರವಾದಂತ ಒಂದು ಮಗುವನ್ನ ಕೊಡು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಕೇಳುವಂತ ಸಂದರ್ಭದಲ್ಲಿ
ಹೇಳಿದ್ನಲ್ಲ ನಿನ್ನೆ ಶರಣ ನಿದ್ರೆ ಗೈದರೆ ಜಪ ಕಾಣಿರೋ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶರಣ ನುಡಿದು ಶಿವಪಥಕ ಶಿವತತ್ವ ಕಾಣಿರೋ, ಶರಣ ನಡೆದುದು ಶಿವ ಪಥ ಕಾಣಿರೋ, ಕೂಡಲ ಸಂಗನ ಕಾಯವೇ ಕೈಲಾಸ ಕಾಣಿರೋ ಅಂತ ಹೇಳ್ತಾರೆ. ಹಾಗೆ ಅವರು ಬದುಕೆಂಬುದು ಏನಾಗಿದೆ ಅಂತ ಕೇಳಿದ್ರೆ ಉಸಿರಿನಲ್ಲಿ ಮಂತ್ರ, ಶಿವ ಮಂತ್ರವನ್ನು ತುಂಬಿಕೊಂಡು ಬದುಕಿದ್ದಾರೆ, ಶಿವನನ್ನ ಬೇಡ್ತಾ ಇದ್ದಾರೆ. ಈಗ ಬೇಡ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಒಂದು ದಿನ ಏನಾಗಿದೆ ಅಂತ ಕೇಳಿದ್ರೆ, ಹೆಂಗ ಕಾಶಿಬಾಯಿ ಜೀವನದಲ್ಲಿ ಪರಮಾತ್ಮನ ಒಲವೇ ಹೆಂಗಾಯ್ತು ನಿನ್ನೆ ಹೇಳಿದ ಹಾಗೆ ಅವರ ಜೀವನದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಒಂದು ದಿನ ಮಲ್ಕೊಂಡಾಗ ಸುಂದರವಾದಂತ ಕನಸು ಬಿದ್ದಿದೆ, ಸುಂದರವಾದಂತ ಕನಸು ಬಿದ್ದಿದೆ. ಮಡಿಯಮ್ಮನ ಕನಸಿನಲ್ಲಿ ಭಗವಂತ ಬಂದಿದ್ದಾನೆ, ಬಂದು ಹೇಳ್ತಾ ಇದ್ದಾನೆ, ಭಗವಂತ ಹೇಳ್ತಾ ಇದ್ದಾನೆ, ಮಡಿಯಮ್ಮ ನೋಡು, ನೀನು ಶಿವನು ಜಂಗಮ ವೇಷಧಾರಿಯಾಗಿ ಬಂದಿದ್ದಾನೆ, ಜಂಗಮ ವೇಷಧಾರಿಯಾಗಿ ಬಂದು ಭಸ್ಮಲೇಪ ರುದ್ರಾಕ್ಷಿ ಕಾಸಿ ಕಾಷಾಯಾಂಬರವನ ಧರಿಸಿದಂತ, ಮಗಲಲ್ಲಿ ಜೋಳಿಗೆಯನ್ನು ಹಾಕಿದಂತ ಭಗವಂತ ಮಡಿಯಮ್ಮನಿಗೆ ಮಾತಾಡ್ತಾ ಇದ್ದಾನೆ. ಕನಸಿನಲ್ಲಿ ಬಂದು ಮಡಿಯಮ್ಮನಿಗೆ ಹೇಳ್ತಾನೆ, ಮಗಳೇ ವತ್ಸೆ ಕೇಳು, ನಿನ್ನ ಕೊರಗು ನಿನ್ನ ಕರುಳಿನ ಕೂಗಿ ಯಾರಿಗೆ ಕೇಳಿದೆ ಅಂತ ಕೇಳಿದ್ರೆ, ಕಂದನ ಆಶೆಯ ಬಿಸಿ ಉಸಿರು ನನಗೆ ಬಂದು ಮುಟ್ಟಿದೆ ಮಗಳೇ, ನಿನ್ನ ಬಯಕೆ ಅನ್ನುವಂಥದ್ದು ನನಗೆ ಬಂದು ಮುಟ್ಟಿದೆ, ಭಯ ಪಡಬೇಡ ವತ್ಸ, ನೀ ಚಿಂತೆ ಮಾಡಬೇಡ. ಯಾಕೆ ಅಂತ ಕೇಳಿದ್ರೆ, ಈ ಜನ್ಮದಲ್ಲಿ ನಿನಗೇನಿಲ್ಲ ಅಂತ ಕೇಳಿದ್ರೆ ಮಕ್ಕಳಾಗುವ, ಮಕ್ಕಳನ್ನ ಹಡಿಯುವ ಭಾಗ್ಯ ನಿನಗಿಲ್ಲ ಮಡಿಯಮ್ಮ. ನಿನ್ನ ಉದರದಲ್ಲಿ ಮಕ್ಕಳಾಗೋದಿಲ್ಲ, ನಿನಗೆ ಮಕ್ಕಳು ಹುಟ್ಟೋದಿಲ್ಲ, ಈ ಜನ್ಮದಲ್ಲಿ ನಿನಗೆ ಮಕ್ಕಳಾಗೋದಿಲ್ಲ. ನಿನ್ನ ಮೈದುನನ ಅರಸಿಯಾಗಿರ್ತಕ್ಕಂಥ ದೊಡ್ಡಪ್ಪನ ಹೆಂಡತಿ ಅಂದ್ರೆ ಶರಣಬಸಪ್ಪನವರ ಯಾರು ಅವರ ತಂದೆಯ ತಮ್ಮನ ಹೊಟ್ಟೆಯಲ್ಲಿ ಸಂಗಮ್ಮನ ಗರ್ಭದಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ, ಸುಂದರವಾದಂತ ಸುಕುಮಾರ ಏನಾಗ್ತಾನೆ ಅಂತ ಕೇಳಿದ್ರೆ ಹುಟ್ಟಿ ಬರ್ತಾನೆ. ಅವನಿಂದ ನಿಮಗೆ ವಂಶ ಜ್ಯೋತಿ ಬೆಳಗ್ತದೆ ಅಂತ ಹೇಳಿದಂತ ಪರಮಾತ್ಮ ಮಠಾಮಯ ಆಗ್ತಾನೆ, ಮಠಾಮಯ ಆಗಿ ಮಡಿಯಮ್ಮನ ಕನಸಿನಲ್ಲಿ ಬಂದಿರತಕ್ಕಂತ ಪರಮಾತ್ಮ ಮತ್ತೆ ಎಲ್ಲಿ ಹೋಗ್ಯಾನ ಅಂತ ಕೇಳಿದ್ರೆ, ಈ ಕಡೆ ಸಂಗಾಂಬೆಯನ್ನು ಮಲ್ಕೊಂಡಿದ್ದಲ್ಲ ಅವಳ ಕನಸಿನಲ್ಲಿ ಹೋಗ್ಯಾನ, ಕನಸು ಬೀಳ್ಬೇಕು, ಕನಸು ಬೀಳ್ಬೇಕು. ಎಂತ ಕನಸು ಬೀಳ್ಬೇಕು? ಚಲೋ ಕನಸು ಬೀಳ್ಬೇಕು. ಪುರಾಣ ಓದಂಗ ಆಗಿರ್ಬೇಕು, ಪುರಾಣಕ್ಕೆ ಹೋದಂಗ ಆಗ್ಬೇಕು, ಪರಮಾನಂದೇಶ್ವರ ದೇವ್ರ ಗುಡಿಯಾಗ ಕುಂತಂಗ ಆಗ್ಬೇಕು, ಗಂಟಿ ಹೊಡೆದಂಗ ಆಗ್ಬೇಕು, ನಮಸ್ಕಾರ ಮಾಡ್ದಂಗ ಆಗಿರ್ಬೇಕು. ಇಂಥ ಕನಸು ಬೀಳ್ಬೇಕು. ಇಲ್ಲಂದ್ರೆ ಇಂಥದನ್ನ ಗಂಗಾಳ ತಗೊಂಡು ಇಷ್ಟ ಹಾಕೊಂಡ ನೀಡ್ಕೊಂಡು ತಿಂದಂಗ ಹಾಕಿದ್ರ ಕನಸು ಅಂತ. ಇಂಥ ಕನಸು ಬಿದ್ರ ಕನಸಲ್ಲ. ನಿಮ್ಗೆಲ್ಲರಿಗೊಂದು ತಾಯಂದಿರಿಗೆ ಶರಣರಿಗೆ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೇನೆ. ನಸಿಕ್ನಲ್ಲಿ ಬ್ರಾಹ್ಮಿ ಮುಹೂರ್ತ ಇದ್ದದಲ್ಲ, ನಸಿಕಿನ ಜಾವ 3 ಗಂಟೆಯಿಂದ 5:15 ಪೌಣೆ 6 ಗಂಟೆಯೊಳಗೆ ಬ್ರಾಹ್ಮಿ ಮುಹೂರ್ತ ಅಂತಾರೆ. ಆ ವೇಳೆಯಲ್ಲಿ ಬಿದ್ದಂತ ಕನಸೇನಿದಾವಲ್ಲ ಬಹಳ ಸತ್ಯವಾಗಿರ್ತಾವ ಮನುಷ್ಯನಿಗೆ. ನಿಜವಾಗ್ಲು ನಮ್ಮ ಕಣ್ಣು ಒಂದು ನಿಮಿಷಕ್ಕೆ 3000 ಫೋಟೋ ತಕ್ಕೋದಂತ. 3000 ಫೋಟೋ. ಎಷ್ಟು? 3000 ಫೋಟೋ ತಕ್ಕೋದಂತ. ನಾವು ಹಗಲೆಲ್ಲ ಏನ್ ನೋಡಿರ್ತೀವಲ್ಲ, ಯಾವುದನ್ನ ಚಿಂತನೆ ಮಾಡಿರ್ತೀವಲ್ಲ, ಆ ಚಿಂತನೆಗಳೇ ಮನಸ್ಸಿನ ಅತೃಪ್ತ ಭಾವನೆಗಳೇ ಏನಾಗಿ ಬರ್ತಾವ ಅಂತ ಕೇಳಿದ್ರೆ ಕನಸುಗಳಾಗಿ ಹೊರಗೆ ಬೀಳ್ತಾವಂತ. ಹಗಲೆಲ್ಲ ಯಾವ್ದಾರ ಚಿಂತೆ ಮಾಡ್ರಿ ನೀವು, ಮಲ್ಕೊಳ್ಳೋ ಮುಂದೆ ಹಾಸಿಗೆಗೆ ಹೋಗ್ತಿರಲ್ಲ, ಹಾಸಿಗೆ ಕುಂತಾಗ ಹಗಲೆಲ್ಲ ಚಿಂತೆ ಮಾಡ್ರಿ. ಹತ್ತಿ ಬಿಡಿಸು ಚಿಂತೆ ಮಾಡ್ರಿ, ತೊಗರಿ ಕೈ ಚಿಂತೆ ಮಾಡ್ರಿ, ತೊಗರಿ ಮಾರೋ ಚಿಂತೆ ಮಾಡ್ರಿ, ಕಬ್ಬು ಕಡಿ ಚಿಂತೆ ಮಾಡ್ರಿ, ಏನಾರ ಮಾಡ್ರಿ. ಹಾಸಿಗ್ಯಾಗ ಮಲ್ಕೊಳ್ಳೋ ಮುಂದೆ ಏನಂದ್ರಿ ಗೊತ್ತೇನು? ಏನನ್ಬೇಕ? ಪರಮಾನಂದ ಇವತ್ತಿನ ಜೀವನವನ್ನ ಬಹಳ ಚಂದ ಸಾಕ್ಷಿದೆಪ್ಪ, ನಿನಗ ಧನ್ಯವಾದಗಳು. ನಿನಗ ಧನ್ಯವಾದಗಳಪ್ಪ, ನಿನ್ನ ಪಾದಕ್ಕೆ ಅನಂತ ಶರಣಾರ್ಥಿಗಳಪ್ಪ ಅಂತ ಹೇಳಿ, ಶಿವ ಒಳ್ಳೆ ಸುಖ ನಿದ್ರೆಯನ್ನು ಕೊಡಪ್ಪ,
ನಾಳೆ ಎದ್ದ ಬಳಿಕ ಈ ಕೈಯಿಂದ, ಈ ಕಣ್ಣಿಂದ, ಈ ಕಿವಿಯಿಂದ, ಈ ಕಾಲಿಂದ ಯಾವ ಕೆಟ್ಟ ಕೆಲಸ ಮಾಡಿಸ್ಬೇಡಪ್ಪ ಪರಮಾತ್ಮ. ಸುಖ ನಿದ್ರೆಯನ್ನು ಕೊಡಪ್ಪ, ಕನಸಿನಲ್ಲಿ ನೀವು ಬಂದು ನನಗೆ ಆಶೀರ್ವಾದ ಮಾಡಪ್ಪ ಅಂತ ಬೇಡ್ಕೊಂಡು ಮಕ್ಕೋಬೇಕು. ಮತ್ತೊಬ್ಬರಿಗೆ ದ್ವೇಷ ಮಾಡೋದು ಬೇಡ, ಮತ್ತೊಬ್ಬರಿಗೆ ನಾವ್ ಏನೂ ಮಾಡೋದು ಬೇಡ. ನನ್ ಚಂದ ಇಟ್ಟಿರು, ಈ ಜಗತ್ತನ್ನ ಸುಖವಾಗಿಟ್ಟಿರಪ್ಪ ಪರಮಾತ್ಮ ಅಂತ ಬೇಡ್ಕೊಂಡು ಮಕ್ಕೊಂಡ್ ಬಿಡ್ರಿ. ನೀವು ಶರಣರ ಹಾಕಿರಿ, ಶರಣರ ಹಾಕಿರಿ. ಮಲ್ಕೊಳ್ಳೋ ಮುಂದೆ ಇಂಥ ವಿಚಾರ ಮಾಡಿ ಮಕ್ಕೋಬೇಕು. ಹೇಳೋ ಮುಂದೆ ಅಕ್ಕೋ ಅಂತ ಹೇಳ್ಬೇಕಂತ ಅದ್ಕೊಂತ ಎದ್ದು ಬಿಟ್ರೆ ಜೀವನ. ಸ್ಟಾರ್ಟ್ ಯುವರ್ ಲೈಫ್ ವಿತ್ ಸ್ಮೈಲ್, ಎಂಡ್ ಯುವರ್ ಲೈಫ್ ವಿತ್ ಸ್ಮೈಲ್. ನಗುವಿನಿಂದ ಪ್ರಾರಂಭವಾಗಿ ನಗುವಿನಿಂದ ಯಾರ ಜೀವನ ಮುಕ್ತಾಯ ಆಗ್ತದಲ್ಲ, ಅವ್ರು ಯಾವಾಗ್ಲೂ ತಾವೂ ನಗ್ತಿರ್ತಾರ, ಮಗ್ಗಲ್ದಾಗಿದ್ದವ್ರು ನಗಿಸ್ತಾ ಇರ್ತಾರ. ಅದ್ಕೋ ಅಂತ ಸಿಂಡ್ರೆಲ್ ನಂಗಿರದ ಅವ್ರ ಮುಖ ನೋಡ್ಬಿಟ್ರೆ ನಾವು ಸುಧಾ ಹತ್ಕೊಂತ ಹೋಗ್ಬಿಡೋದು. ಹಂಗಿರ್ಬಾರ್ದು. ಅದಕ್ಕೆ ಬೇಡ್ಬೇಕು ಭಗವಂತನಲ್ಲಿ. ಏನ್ ಬೇಡ್ಬೇಕು? ಪರಮಾತ್ಮ ಒಳ್ಳೇದ್ ಕೊಡೋದು. ಅದಕ್ಕೆ ನೀವು ದಾರ್ಯಾಗ ಬಂದ್ಬಿಟ್ಲೆ ಏನಂತೀರಿ? ಬೆಳಿಗ್ಗೆ ಎದ್ದು ಹೋಗಿರ್ತಾರಲ್ಲ ರಸ್ತೆದಾಗ, ಏನಂತೀರಿ ಅವಾಗ? ನಿಮ್ ಎದುರಿಗೆ ಒಬ್ರು ಬಂದ್ರು, ಏನಂತೀರಿ? ಏನ್ ಅನ್ನಂಗಿಲ್ಲ, ಮತ್ ಹಿಂಗ್ ಚಂಡ್ ಬಗ್ಸ್ಕೊಂಡು ಹೋಗ್ಬಿಟ್ರೆ ಏನು ಗೊತ್ತಾ? ಎದ್ದು ಬಿಡ್ಲಿ ನೀವು ಯಾರೊಬ್ರು ಎದುರು ಬರ್ತಾರೆ, ನೀವ್ ಹೇಳ್ತೀರಿ ಎದ್ರೇನ್ರಿ ಅಂತೀರಿ. ಅವರ ಅಂತೀರಿಲ್ಲ, ಎದ್ರೇನ್ರಿ ಅಂತೀರಿಲ್ಲ, ಅಂದಿರೇನ್ ಇಲ್ಲ, ಮತ್ತೆ ಅಂದಿರಿ ಎದ್ರೇನ್ರಿ ಅಂತೀರಿ. ಎದ್ರೇನ್ರಿ ಅಲ್ಲದ, ಏನ್ ಹೇಳ್ರದ? ಏನ್ ಹೇಳವ? ಎದ್ರೇನ್ರಿ ಅಲ್ಲದ, ಗೆದ್ರೇನ್ರಿ ಅಂತ. ನಿನ್ನೆ ದಿನ ಗೆದ್ರೇನು ಅಂತ. ನಿನ್ನೆ ದಿನ ಸುಖವಾಗಿ ಗೆದ್ದಿರೇನು? ಗೆದ್ದಿದ್ದಕ್ಕೆ ನಮಸ್ಕಾರ. ಬಗಾನ ಗೆದ್ದಿರ್ಲಿಲ್ಲ ಬರ್ತಿದ್ರು 4 ಮಂದಿ ಹೊರಾಕಡ್ಡ. ಜಣ್ಣ ಜಣ ಜಣ ಜಣ್ಣ ಜಣ ಜನ ಓಂ ನಮ ಶಿವಾಯ. ಏನಾಗೈತೆ? ಹೋಗ್ಯಾನವ ಕತ್ಕೊಂಡು ಹೋಗಕ್ಕೆ? ಹೌದಲ್ಲ? ಅದಕ್ಕೆ ಏನಂತೀರಿ ನೀವು? ಎದ್ರೇನ್ ಅಂದ್ರ ಗೆದ್ರೇನ್, ಅದಕ್ಕೆ ಗೆದ್ದಿದ್ಕ ನಮಸ್ಕಾರ. ಹಿಂಗ ಗೆಲ್ಲಿಸ್ಕೊಂತ ಹೋಗಪ್ಪ ಪರಮಾತ್ಮ. ಯಾವ ರೋಗ ರುಜಿನ ಇಲ್ದ, ಯಾರಿಗೂ ವಜ್ಜ ಆಗ್ಲಾರ್ದಂಗ, ಯಾರ ಕಡೆಯಿಂದ ತೊಳಸ್ಕೊಳ್ಳಾರ್ದಂಗ, ಯಾರ ಕಡೆಯಿಂದ ಬೆಳೆಸ್ಕೊಳ್ಳಾರ್ದಂಗ ನನ್ನನ್ನು ಒಂದಿನ ಏನ್ ಮಾಡ್ಬಿಡು. ಏನ್ ಮಾಡು? ಏನ್ರಿ ಬೇಡ್ಕೊಂಡಿಲ್ಲ ಅಂದಂಗ. ಯಾಕೋ ನೀವು ಇನ್ನೂ ಬಹಳ ದಿವಸ ನೋಡಿ, ಹಂಗ ಬೇಡ್ಕೋಬೇಕಂತ. ಊರ್ವಾರುಕಮೇವ ಬಂಧನಾತ್ ಮೃತ್ಯೋರ್ ಮುಕ್ಷೀಯ ಮಾಮೃತಾತ್. ನಮ್ಮ ಶ್ಲೋಕ ಹೇಳ್ತದೆ, ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಊರ್ವಾರುಕಮೇವ ಬಂಧನಾತ್ ಮೃತ್ಯೋರ್ ಮುಕ್ಷೀಯ ಮಾಮೃತಾತ್. ಪರಮಾತ್ಮನೇ, ಹೆಂಗ ಒಂದು ಸೌತಿಕಾಯಿ ಹಣ್ಣಾದ ಗುಟ್ಲೆ, ಸೌತಿ ಹಣ್ಣು ನೀವೇನಂತೀರಿ? ಪುಟ್ಟಿಕಾಯಿ ಅಂತೀರಲ್ಲ, ಇಲ್ಲಿ ಪುಟ್ಟಿಕಾಯಿ ಹಣ್ಣಾದ ಗುಟ್ಲೆ ಅದು ತುಂಬಾ ನಾವು ಹರಿಯೋದು ಬೇಡ. ಏನಾಗ್ತದದು? ಹಣ್ಣಾದ ಗುಟ್ಲೆ ತುಂಬು ತಾನ ಉಸ್ತದ. ಪರಮಾತ್ಮ, ನಿನ್ನ ಜಗತ್ತೆಂಬ ಬಳ್ಳಿಯೊಳಗೆ ನಾನೊಬ್ಬ ಪುಟ್ಟಿಕಾಯಿ ಹುಟ್ಟಿದ್ದೇನೆ, ನನ್ನ ವಯಸ್ಸಾದ್ಮೇಲೆ ಆ ತುಂಬ ಕಳಿಸಿದ್ರೆ ನಿನ್ನ ಪಾದಕ್ಕೆ ಕರ್ಕೊಂಡ್ ಬಿಡಪ್ಪ ಅಂತ ಹೇಳಿ ಬೇಡಬಿಟ್ರೆ ಅದು ಏನೋ ನಿಜವಾದ ಸಾರ್ಥಕತೆಯಾಗಿರ್ತಕ್ಕಂತ ಬದುಕು ಅನ್ನುವಂತ ಮಾತನ್ನ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಸಂಗಮನ ಕನಸಿನಲ್ಲಿ ಬಂದು ಅದನ್ನೇ ಹೇಳ್ಯಾನ ಭಗವಂತ. ಅಂತ ಕನಸು ಹಿಂಗ ವಿಚಾರ ಮಾಡಿ ಮಕ್ಕೊಂಡ್ರೆ ಚಲೋ ಕನಸು ಬೀಳ್ತಾವ. ಇಲ್ಲ ಅಂದ್ರೆ ಕೊಂದಂಗಾಗದ. ಏನೋ ತಕ್ಕ ಏನೋ ಒಂದು ಬೆಂದು ಗೆಜ್ಜಿ ಕಟ್ಕೊಂಡು ಕುಣ್ದಂಗಾಗದು. ಹಿಂಗೆಲ್ಲ ಏನು ಬೇಡಪ್ಪ ಅಂದ್ರೆ 108 ಸಲ ಓಂ ನಮ ಶಿವಾಯ. ನಮ್ ಕನಸು ಬಾಳ್ ಬೀಳ್ತಾವ್ರಿ ಮುತ್ತಾರ, ಕೆಟ್ಟ ಕನಸು ಬೀಳ್ತಾವ್. ನಮ್ಮ ಮಠಕ್ಕೆ ಬಂದಿರ್ತಾರ ಬಾಳ್ ಮಂದಿ ಹೆಣ್ಮಕ್ಳು, ಇವರೆಲ್ಲ ಬಂದಿರ್ತಾರ. ನಾವ್ ಓದ್ಕೊಂತ ಕುಂತ್ಬಿಟ್ರೆ ನಮ್ಮ ಮನಸ್ಸು ಹೆಚ್ಚಾಗಿ ಹೋಗ್ಬಿಟ್ಟಿರ್ತೈತ್ರಿ ಮುತ್ತಾರ ಅಂತ. ಇವರೆಲ್ಲ ಸಾಲಿ ಕಲಿ ಹುಡುಗಿಯರು ಬಂದಿರ್ತಾರ. ನಾ ಅಂತಿರ್ತೀನಿ, ಎಲ್ಲಿ ಹೋಗಿರ್ತೈತಿ ವಾದಂತೀನಿ ನಾನು. ಹೋಗಲ್ಲಿ ಹೋಗಿರ್ತೈತಿ ಹೇಳ್ರಿ ಮುತ್ತಾರ ಅಂತಾರ. ಗೊತ್ತೈತಿ ನೀ ಧಾರಾವಾಹಿ ನೋಡಿ ಅದಕ್ಕೆ ಹೋಗಲ್ಲಿ ಹೋಗಿರ್ತದ ಅಂತಿರ್ತೀನಿ ನಾವು. ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ಹಂಗ್ಯಾಕೆ ಹೋಗ್ತೈತದು? ಹೋಗೋದು ಬಿಡುದು ಮನ ಏವ ಕಾರಣಂ ಮನುಷ್ಯಾನಾಂ ಬಂಧ ಮೋಕ್ಷಯೋಃ. ಮನಸ್ಸು